ವೆಲ್ಕಮ್ ಬ್ಯಾಕ್. ವಿಧಾನಸೌಧ ಮತ್ತೊಂದು ಮಹತ್ವದ ಸಮಾವೇಶಕ್ಕೆ ಸಾಕ್ಷಿಯಾಗ್ತಾ ಇದೆ. ಸೆಪ್ಟೆಂಬರ್ 11ರಿಂದ ವಿಧಾನಸೌಧದಲ್ಲಿ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ನಡೆಯಲಿರುವುದು ವಿಶೇಷವಾಗಿದೆ. ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ಮೊದಲ ಬಾರಿಗೆ ನಡೀತಾ ಇರುವಂತಹ 11ನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ಹೇಗಿರಲಿದೆ, ಯಾರೆಲ್ಲ ಭಾಗಿಯಾಗ್ತಾರೆ, ಏನಿದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ಅನ್ನೋದನ್ನ ನೋಡೋಣ ಬನ್ನಿ. ಮತ್ತೊಂದು ಮಹತ್ವದ ಸಮ್ಮೇಳನಕ್ಕೆ ಸಾಕ್ಷಿಯಾಗಲಿದೆ ವಿಧಾನಸೌಧ. ಸೆಪ್ಟೆಂಬರ್ 11ರಿಂದ 11ನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ. ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ಅದ್ದೂರಿ ಸಮ್ಮೇಳನ. ರಾಜ್ಯ ವಿಧಾನಸಭೆಯಲ್ಲಿ ಸಾಕಷ್ಟು ಸಮ್ಮೇಳನ ಸಮಾರಂಭ, ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಸಾಕ್ಷಿಯಾಗಿದೆ. ಆದರೆ ಈ ಬಾರಿ ವಿಧಾನಸೌಧದಲ್ಲಿ ಮಹತ್ವದ ಸಮ್ಮೇಳನವೊಂದು ನಡೆಯಲಿರುವುದು ವಿಶೇಷವಾಗಿದೆ. ಸಂಸದೀಯ ಸಂಸ್ಥೆಗಳ ಮಾಹಿತಿ ಮತ್ತು ಸಾಂವಿಧಾನಿಕ ವಿಚಾರ, ಶಾಸಕಾಂಗ, ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಮಸ್ಯೆಗಳ ಕುರಿತಾದ ಸಮ್ಮೇಳನ ವಿಧಾನಸೌಧದಲ್ಲಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಕಾಮನ್ವೆಲ್ತ್ ಸಂಸದೀಯ ಸಂಘದ ಅಖಿಲ ಭಾರತ ಮಟ್ಟದ ಸ್ಪೀಕರ್ಗಳ ಸಮಾವೇಶ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಆಯೋಜನೆಗೊಂಡಿದೆ. ಸೆಪ್ಟೆಂಬರ್ 11ರಿಂದ 4 ದಿನಗಳ ಕಾಲ ನಡೆಯಲಿರುವ ಭಾರತ ವಿಭಾಗದ 11ನೇ ಸಮ್ಮೇಳನ ಈ ಬಾರಿ ವಿಧಾನಸೌಧದಲ್ಲಿ ನಡೆಯಲಿದೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸೆಪ್ಟೆಂಬರ್ 11ರಂದು ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಸಮಾವೇಶ ಉದ್ಘಾಟಿಸಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ಗಳು, ವಿಧಾನ ಪರಿಷತ್ನ ಸಭಾಪತಿ, ಉಪಸಭಾಪತಿಗಳು, ಕಾರ್ಯದರ್ಶಿಗಳು, ಹಿರಿಯ ಅಧಿಕಾರಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿರುವುದು ವಿಧಾನಸೌಧದ ಇತಿಹಾಸಕ್ಕೆ ಮತ್ತೊಂದು ಸಾಕ್ಷಿಯಾಗಲಿದೆ. ಈ ಕುರಿತು ಮಾತನಾಡಿರುವ ಸಭಾಧ್ಯಕ್ಷ ಯುಟಿ ಖಾದರ್, ಈ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆಯುತ್ತಿರುವುದು ವಿಶೇಷವಾಗಿದೆ ಎಂದಿದ್ದಾರೆ. ನಮ್ಮ ರಾಷ್ಟ್ರೀಯ ಮಟ್ಟದ ಕಾಮನ್ವೆಲ್ತ್ ಭಾರತೀಯ ಪ್ರಾಂತ್ಯ ಕಾಮನ್ವೆಲ್ತ್ ಇಂಡಿಯಾ ರೀಜನ್ನ ಅಖಿಲ ಭಾರತ ಮಟ್ಟದ ಸ್ಪೀಕರ್ಸ್ ಮತ್ತು ಚೇರ್ಮನ್, ಡೆಪ್ಯೂಟಿ ಸ್ಪೀಕರ್, ಚೇರ್ಮನ್, ಸೆಕ್ರೆಟರಿಗಳ ಸಮ್ಮೇಳನವು ಸೆಪ್ಟೆಂಬರ್ 11, 12, 13, 14 4 ದಿವಸದ ಈ ಒಂದು ಪ್ರೋಗ್ರಾಮ್ ಇದೆ. ಇದರಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದ ಎಲ್ಲ ರಾಜ್ಯದ ಸ್ಪೀಕರ್ಗಳು, ಡೆಪ್ಯೂಟಿ ಸ್ಪೀಕರ್ಗಳು, ಚೇರ್ಮನ್ಗಳು, ಡೆಪ್ಯೂಟಿ ಚೇರ್ಮನ್ಗಳು ಮತ್ತು ಈ ಸಲ ಪ್ರಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪೀಕರ್ಗಳನ್ನು ಕೂಡ ಇವತ್ತು ಒಂದೊಂದು ಪ್ರಾಂತ್ಯವಾಗಿ ಕಾಮನ್ವೆಲ್ತಿನಲ್ಲಿರುವಂತಹ ಆ ಸ್ಪೀಕರ್ಗಳನ್ನು ನಾವು ಇವತ್ತು ಆಹ್ವಾನಿಸಿದ್ದೇವೆ. ಈಗಾಗಲೇ ಕೆಲವರು ಬರ್ತಾರಂತ ಕೂಡ ನಮಗೆ ಅದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. 11ನೇ ಭಾರತ ವಿಭಾಗದ ಮಟ್ಟದ ಈ ಸಮ್ಮೇಳನದಲ್ಲಿ ಪ್ರಜಾಪ್ರಭುತ್ವದ ಬಲಿಷ್ಠಗೊಳಿಸುವುದು, ಸ್ಪೀಕರ್ಗಳ ಪಾತ್ರ ಸೇರಿದಂತೆ ಕೆಲವು ನಿರ್ದಿಷ್ಟ ವಿಷಯಗಳ ಮೇಲೆ ಸಮ್ಮೇಳನದಲ್ಲಿ ಚರ್ಚಿಸಲಾಗುತ್ತದೆ. ಸಮ್ಮೇಳನದಲ್ಲಿ ರಾಜ್ಯಸಭೆಯ ಉಪಸಭಾಪತಿ, ವಿವಿಧ ರಾಜ್ಯಗಳ ಸಭಾಪತಿಗಳು, ಉಪಸಭಾಪತಿಗಳು, ವಿವಿಧ ರಾಜ್ಯಗಳ ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರು, ಕಾರ್ಯದರ್ಶಿಗಳು ಭಾಗಿಯಾಗಿ ಆಯಾ ರಾಜ್ಯಗಳ ಕಲಾಪ ಹಾಗೂ ವಿವಿಧ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಲಿದ್ದಾರೆ. ಸೆಪ್ಟೆಂಬರ್ 11ರಂದು ಸಮ್ಮೇಳನ ಉದ್ಘಾಟನೆಗೊಳ್ಳಲಿದ್ದು, ಈ ಉದ್ಘಾಟನೆ ಮತ್ತು ಸಮಾರೋಪ ಕಾರ್ಯಕ್ರಮಗಳಿಗೆ ಶಾಸಕರನ್ನ ಆಹ್ವಾನಿಸಲಾಗುವುದು. ನಂತರದ ಕಾರ್ಯಕ್ರಮಗಳಲ್ಲಿ ಆಹ್ವಾನಿತರು ಮಾತ್ರ ಭಾಗವಹಿಸಲಿದ್ದಾರೆ. ಸೆಪ್ಟೆಂಬರ್ 12, 13ರಂದು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸಮ್ಮೇಳನ ಜರುಗಲಿದೆ. 12 ಮತ್ತು 13ರಂದು ತಾಜ್ ವೆಸ್ಟ್ ಎಂಡ್ನಲ್ಲಿ ಸಮ್ಮೇಳನದ ಕಾನ್ಫರೆನ್ಸ್ ಮತ್ತು ಡಿಸ್ಕಷನ್ಸ್ ಸಬ್ಜೆಕ್ಟ್ ವೈಸ್ ಇವತ್ತು ತಾಜ್ ವೆಸ್ಟ್ ಎಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದು 12th and 13th 2 days. 14th ಮಾರ್ನಿಂಗ್, ಯಾಕಂದರೆ ಇಡೀ ದೇಶದಿಂದ ಬರ್ತಾರೆ. ಅವ್ರು ನಮ್ಮ ಒಂದು ರಾಜ್ಯದ ಸಂಸ್ಕೃತಿ, ಪರಂಪರೆ ಮತ್ತು ಇದೊಂದು ಪರೋಕ್ಷವಾಗಿ ಪ್ರವಾಸೋದ್ಯಮಕ್ಕೆ ಉಪಕಾರ ಆಗಬೇಕು ಉದ್ದೇಶದಿಂದ ಮೈಸೂರಿಗೆ ಮೋಸ್ಟ್ಲಿ ಇವತ್ತು ನಾವೊಂದು ಅವರ ಟೂರ್ ವಿಸಿಟ್ ಇಟ್ಕೊಂಡಿರ್ತೀವಿ 14th ಮಾರ್ನಿಂಗ್. ಸಮ್ಮೇಳನದಲ್ಲಿ ಭಾಗವಹಿಸುವ ಸ್ಪೀಕರ್ಗಳು, ಗಣ್ಯಾತಿ ಗಣ್ಯರು ರಾಜ್ಯ ಪ್ರವಾಸ ಸಹ ಕೈಗೊಳ್ಳಲಿದ್ದಾರೆ. ಸಮ್ಮೇಳನದಲ್ಲಿ ಭಾಗಿಯಾಗುವ ಗಣ್ಯರಿಗೆ ಮೈಸೂರು ಪ್ರವಾಸ ಏರ್ಪಾಡು ಮಾಡಲಾಗಿದ್ದು, ಮೈಸೂರು ದಸರಾ ಸಂಸ್ಕೃತಿ ಸೇರಿದಂತೆ ರಾಜ್ಯದ ಬಗ್ಗೆ ಗಣ್ಯರಿಗೆ ವಿಶೇಷ ಮಾಹಿತಿ ಒದಗಿಸಲಾಗುತ್ತಿದೆ. ಹೀಗಾಗಿ ಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಈ ಸಮ್ಮೇಳನದ ಆತಿಥ್ಯ ವಹಿಸುವ ಅವಕಾಶ ದೊರೆತಿರೋದು ಒಂದು ವಿಶೇಷವಾದ್ರೆ, ಸಭಾಧ್ಯಕ್ಷ ಯುಟಿ ಖಾದರ್ ನೇತೃತ್ವದಲ್ಲಿ ಈ ಸಮ್ಮೇಳನ ನಡೆಯುತ್ತಿರೋದು ಮತ್ತೊಂದು ವಿಶೇಷವಾಗಿದೆ. ಅಲ್ಲದೆ ಸಂವಿಧಾನ, ಸ್ಪೀಕರ್ಗಳ ಜವಾಬ್ದಾರಿ, ಪ್ರಜಾಪ್ರಭುತ್ವದ ಕುರಿತು ಮಹತ್ವದ ಚರ್ಚೆಗಳ ಬಗ್ಗೆ ವಿಧಾನಸೌಧ ಸಾಕ್ಷಿಯಾಗುತ್ತಿರುವುದು ವಿಧಾನಸೌಧದ ಹೆಮ್ಮೆಗೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.